ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಬಿಲ್ಡ್ಸ್ ಚಾನೆಲ್‌ಗೆ ನಿಮಗೆ ಸ್ವಾಗತ. ಮನೆ ಕಟ್ಟೋ ಪ್ರಾರಂಭದಿಂದ ಹಿಡಿದು ಮುಕ್ತಾಯ ಆಗೋವರೆಗೆ ಅಗತ್ಯ ಇರೋ ಸಂಪೂರ್ಣ ಮಾಹಿತಿನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಹಿಂದೆ ಕೊಟ್ಟಿದ್ದ ವಿಡಿಯೋದಲ್ಲಿ ಈ ಡ್ಯೂಪ್ಲೆಕ್ಸ್ ಮನೆಯ ಮೊದಲನೇ ಮಹಡಿ ಅಂದರೆ ಫಸ್ಟ್ ಫ್ಲೋರ್ ಪ್ಲ್ಯಾನ್‌ನ ನೋಡಿದ್ವಿ. ಈ ಪ್ಲ್ಯಾನಲ್ಲಿ ಒಂದು ವಿಶಾಲವಾದ ಹಾಲ್ ಇದೆ, ಒಂದು ದೇವ್ರ ಮನೆ ಇದೆ, ಹಾಗೆ ಮುಂದೆ ಹೋದರೆ ಸ್ಟೇರ್‌ಕೇಸ್ ಇದೆ, ಅಂದರೆ ಮೆಟ್ಟಿಲುಗಳು ಮೇಲ್ಗಡೆ ಹೋಗಲಿಕ್ಕೆ. ಅದರ ಪಕ್ಕದಲ್ಲಿ ಒಂದು ಮಾಸ್ಟರ್ ಬೆಡ್‌ರೂಮ್ ಇದೆ, ಅಂದರೆ ಅದು ಕುಬೇರ್ ಮೂಲೆಯಲ್ಲಿ. ಆ ಬೆಡ್‌ರೂಮ್‌ಗೆ ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಇದೆ, ಅಂದರೆ ವಾಶ್‌ರೂಮ್. ಹಾಗೆ ಈ ಇಡೀ ಫ್ಲೋರ್‌ಗೆ ಒಂದು ಕಾಮನ್ ವಾಶ್‌ರೂಮ್ ಇದೆ. ಅದರ ಪಕ್ಕ ಒಂದು ಯುಟಿಲಿಟಿ ಇದೆ. ಅದರ ಪಕ್ಕ ಒಂದು ವಿಶಾಲವಾದ ಅಡುಗೆ ಮನೆ ಇದೆ. ಸೊ ಇದು ಸಿಂಗಲ್ ಬೆಡ್‌ರೂಮ್ ಇರೋವಂಥ ಒಂದು ಫಸ್ಟ್ ಫ್ಲೋರ್. ಈಗ ಎರಡನೇ ಫ್ಲೋರ್‌ನ ಮಾಹಿತಿನ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್‌ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಮ್ಮ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ವೀಕ್ಷಕರೇ, ನಿಮಗೂ ಕೂಡ ಒಂದು ಮನೆಯ ಪ್ಲ್ಯಾನ್ನ ಮಾಡಿಸ್ಬೇಕು ಅಂತಿದ್ದರೆ, ಮನೆ ಕಟ್ಟಿಸ್ಬೇಕು ಅಂತಿದ್ದರೆ, ಅಥವಾ ಇಂಟೀರಿಯರ್ ಡಿಸೈನ್ನ ಮಾಡಿಸ್ಬೇಕು ಅಂತಿದ್ದರೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ಈಗಲೇ ಸಂಪರ್ಕ ಮಾಡಿ. ಅದು ಮನೆ ಜಾಗ ಇರ್ಬೋದು ಅಥವಾ ಕಮರ್ಷಿಯಲ್ ಜಾಗ ಇರ್ಬೋದು, ನಾವು ನಿಮಗೆ ಮಾಡಿಕೊಡ್ತೀವಿ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ, ನಿಮ್ಮ ಜಾಗಕ್ಕೆ ಸರಿ ಹೊಂದೋ ಥರ, ಸಂಪೂರ್ಣ ವಾಸ್ತು ಪ್ರಕಾರ, ಹಾಗೆ ಒಂದು ಸ್ವಲ್ಪ ಜಾಗನೂ ವ್ಯರ್ಥ ಆಗದೇ ಇರೋ ಥರ, ಸಂಪೂರ್ಣವಾಗಿ ನಿಮಗೆ ಉಪಯೋಗ ಆಗೋ ಥರ, ನಿಮ್ಮ ತೃಪ್ತಿಗೆ ಅನುಗುಣವಾಗಿ ಪ್ಲ್ಯಾನನ್ನು ನಾವು ನಿಮಗೆ ಮಾಡಿಕೊಡ್ತೀವಿ. ಕೂಡಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ನಾವು ಎರಡನೇ ಫ್ಲೋರ್ ಪ್ಲ್ಯಾನನ್ನು ನೋಡೋಣ. ನೋಡಿ, ಕೆಳಗಿಂದ ಹೀಗೆ ಮೇಲ್ಗಡೆ ಬರಬೇಕು. ಇದು ಬಂದು ವಾಯುವ್ಯ ಮೂಲೆಯಲ್ಲಿದೆ, ಅಂದರೆ ನಾರ್ತ್ ವೆಸ್ಟ್. ಇಲ್ಲೇನಾಗಿದೆ, ಪ್ರತಿ ಮೆಟ್ಲು ಕೂಡ 3 ಅಡಿ ಇದೆ. ಅದರ ಸ್ಪೇಸ್ ಬಂದು 10 ಇಂಚಿದೆ ನೋಡಿ. ಅರ್ಥ ಆಯ್ತಲ್ಲ? 21 ಮೆಟ್ಟಿಲುಗಳಿದೆ. ಇಲ್ಲೇನಂದರೆ ಆ ಕಡೆ ಈ ಕಡೆ ಮೆಟ್ಲು ಮಧ್ಯೆ 3 ಅಡಿ 4 ಇಂಚು ಗ್ಯಾಪ್ ಇದೆ. ಸೊ ಹೀಗೆ ನಾವು ಒಳಗಡೆ ಬಂದರೆ ಇಲ್ಲಿ ಏನಪ್ಪ ಇದೆ ಅಂದರೆ, ಇಲ್ಲಿ ಓಪನ್ ಟು ಸ್ಕೈ ಲೈಟ್‌ಗೆ ಇದು ಓಪನ್ ಇದೆ. ಅಂದರೆ ಫಸ್ಟ್ ಫ್ಲೋರಿಂದನೂ ಓಪನ್ ಇದೆ. ಸೊ ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ಇಡೀ ಮನೆಗೆ ಇಲ್ಲಿಂದ ಒಳ್ಳೆಯ ಬೆಳಕು ಬರುತ್ತೆ. ಅರ್ಥ ಆಯ್ತಾ ವೀಕ್ಷಕರೇ? ಇಲ್ಲಿ ಏನಪ್ಪ ಅಂದರೆ, ಹೀಗೆ ಬಂದರೆ ಇದು ಫ್ಯಾಮಿಲಿ ಲಾಂಜ್ ಇದು. ಇದೇನಂದರೆ ಅಗಲ 8 ಅಡಿ 10.5 ಇಂಚಿದೆ ನೋಡಿ. ಆಯಿತಾ? ಇದು ಫ್ಯಾಮಿಲಿ ಲಾಂಜು. ಅಂದರೆ ಇದು ಒಂದು ಚಿಕ್ಕ ಹಾಲ್ ಥರ. ಅಗಲ ಬಂದು 15 ಅಡಿ ಇದೆ ನೋಡಿ. 15 ಅಡಿ ಇದೆ. ಸೊ ಈಗ ಹಾಗೆ ಮುಂದೆ ಬಂದರೆ ಇಲ್ಲಿ ಏನಿದೆ, ಇಲ್ಲೂ ಜಾಗ ಇದೆ. ಇದು 6.5 ಅಡಿ ಇದೆ. ಹೀಗೆ ಬಂದರೆ ಇಲ್ಲಿ ಬಾಲ್ಕನಿ ಇದೆ. ಇಲ್ಲಿ ಬಾಗಿಲು 5 ಅಡಿ ಇದೆ. ಬಾಲ್ಕನಿ ಅಗಲ 5 ಅಡಿ ಇದೆ. ಉದ್ದ ಬಂದು 14 ಅಡಿ 4.5 ಇಂಚಿದೆ. ಸೊ ಇದು ಕೂಡ ತುಂಬ ವಿಶಾಲವಾಗೇ ಇದೆ. ಈ ಬಾಲ್ಕನಿ ಏನಪ್ಪ ಅಂದರೆ, ನಿಮ್ಮ ಒಂದು ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನನ್ನು ಕೊಡುತ್ತೆ. ಹಾಗೆ ಮನೆಯ ಅಂದನ ಕೂಡ ಇದು ಹೆಚ್ಚುತ್ತೆ. ಹಾಗೆ ಇಲ್ಲಿಂದ ಒಂದು ಒಳ್ಳೆಯ ಗಾಳಿ ನಿಮ್ಮ ಮನೆ ಒಳಗೆ ಪ್ರವೇಶ ಮಾಡುತ್ತೆ. ಆಯಿತಾ? ಈಗ ಇನ್ನೊಂದೇನೆಂದರೆ, ಇದು ಪೂರ್ವ ಕಡೆ ಇರೋದ್ರಿಂದ ಸೂರ್ಯನ ಬೆಳಕು ಕೂಡ ನೇರವಾಗಿ ಮನೆ ಒಳಗಡೆ ಬರುತ್ತೆ. ಸೊ ಇದೆಲ್ಲ ಒಂದು ಪಾಸಿಟಿವ್ ಎನರ್ಜಿ. ಈಗ ನಾವು ಅಗ್ನಿ ಮೂಲೆ ಕಡೆ ಬಂದರೆ ಇಲ್ಲೊಂದು ಬೆಡ್‌ರೂಮ್ ಇದೆ. ಸೊ ಈ ಬೆಡ್‌ರೂಮ್ ಏನಪ್ಪ ಅಂದರೆ 12 ಅಡಿ 7.5 ಇಂಚಿದೆ. ಅಗಲ ಬಂದು 10 ಅಡಿ 7 ಇಂಚಿದೆ. ಇದು ಕೂಡ ವಿಶಾಲವಾದ ಬೆಡ್‌ರೂಮ್ ಇದೆ. ಈ ಬೆಡ್‌ರೂಮಿಗೆ ಒಂದು ವಾಕ್ ಇನ್ ವಾರ್ಡ್ರೋಬ್ ಅಟ್ಯಾಚ್ ಇದೆ. ಹಾಗೆ ಒಳಗಡೆ ಒಂದು ಅಟ್ಯಾಚ್ಡ್ ವಾಶ್‌ರೂಮ್ ಇದೆ. ಸೊ ಇದು ಕೂಡ ವಾಶ್‌ರೂಮ್ 7 ಅಡಿ 4 ಇಂಚಿದೆ. ಸೊ ಈ ವಾಕ್ ಇನ್ ವಾರ್ಡ್ರೋಬ್ ಕೂಡ ನಿಮಗೆ 4 ಅಡಿ 8.5 ಇಂಚು ಬರುತ್ತೆ. ಆಲ್ಮೋಸ್ಟ್ 7.5 ಅಡಿ ಉದ್ದ ಬರುತ್ತೆ. ಸೊ ಇದು ಕೂಡ ವಿಶಾಲವಾಗೇ ಇದೆ. ಈಗ ನಾವು ಹಾಗೆ ಈ ಫ್ಲೋರಿನ ಕುಬೇರ್ ಮೂಲೆ ಕಡೆ ಬಂದರೆ ಇಲ್ಲೊಂದು ಮಾಸ್ಟರ್ ಬೆಡ್‌ರೂಮ್ ಇದೆ. ಈ ಮಾಸ್ಟರ್ ಬೆಡ್‌ರೂಮಲ್ಲಿ ವಾರ್ಡ್ರೋಬ್ ಕೂಡ ಇದೆ. ಇದು ಬಂದು ಅಗಲ 10 ಅಡಿ 8.5 ಇಂಚಿದೆ. ಉದ್ದ ಬಂದು 15 ಅಡಿ 9.5 ಇಂಚು ಇದೆ. ಇದು ಕೂಡ ವಿಶಾಲವಾದ ಬೆಡ್‌ರೂಮ್ ಇದೆ. ಇದಕ್ಕೂ ಕೂಡ ಅಟ್ಯಾಚ್ಡ್ ವಾಕ್ ಇನ್ ವಾರ್ಡ್ರೋಬ್ ಇದೆ. ಹಾಗೆ ಅಟ್ಯಾಚ್ಡ್ ವಾಶ್‌ರೂಮ್ ಇದೆ. ಎರಡೂ ಕೂಡ ಸೇಮ್ ಸೈಜ್ ಇದೆ. ಹಿಂದಿನ ರೂಮ್ ಥರಾನೇ. ಈಗ ಈ ಫ್ಲೋರಲ್ಲಿ ಈಗ ಒಟ್ಟಾರೆ ನೋಡೋದಾದರೆ 2 ಬೆಡ್‌ರೂಮ್ ಇರತಕ್ಕಂಥ ಫ್ಲೋರ್ ಇದು. ಅಂದರೆ ಇದು ಸೆಕೆಂಡ್ ಫ್ಲೋರ್ ಇದು. ಇಲ್ಲಿ ಏನಪ್ಪ ಅಂದರೆ, ಸೌತ್ ವೆಸ್ಟ್ ಕಾರ್ನರ್ ಅಂದರೆ ಇದು ಬರುತ್ತೆ. ಈ ಕಡೆ ಸೌತ್ ಈಸ್ಟ್ ಕಾರ್ನರು, ಈ ಕಡೆ ನಾರ್ತ್ ಈಸ್ಟ್ ಕಾರ್ನರು. ಸೊ
ಈ ಫ್ಲೋರಲ್ಲಿ ಏನೇನಿದೆ ಅಂದರೆ ಸ್ಟೇರ್ ಕೇಸ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಈ ಬೆಡ್ರೂಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಆ್ಯಂಡ್ ವಾರ್ಡ್ರೋಬ್ ಬರುತ್ತೆ, ಇಲ್ಲೊಂದು ಬೆಡ್ರೂಮ್ ಬರುತ್ತೆ, ಈ ಬೆಡ್ರೂಮ್ಗೂ ಕೂಡ ವಾಕ್-ಇನ್ ವಾರ್ಡ್ರೋಬು ಮತ್ತು ವಾಶ್ರೂಮ್ ಬರುತ್ತೆ. ಆಮೇಲೆ ಇಲ್ಲಿ ಒಂದು ಚಿಕ್ಕ ಹಾಲ್ ಇದೆ, ಅಂದರೆ ಫ್ಯಾಮಿಲಿ ಲಾಂಜ್ ಇದೆ. ಆಮೇಲೆ ಸ್ಕೈಲೈಟ್ ಓಪನ್ ಇದೆ, ಹಾಗೆ ಒಂದು ಬಾಲ್ಕನಿ ಕೂಡ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಾವು ಟೆರೇಸಿಗೆ ಹೋಗೋಣ. ನೋಡಿ, ಇದು ಟೆರೇಸು. ಸೊ ಈ ಟೆರೇಸ್ ಹೇಗಪ್ಪ ಅಂದರೆ, ಹೀಗೆ ಸೆಕೆಂಡ್ ಫ್ಲೋರಿಂದ ನಾವು ಹೀಗೆ ಬರ್ತೀವಿ, ಹೀಗೆ ಬಂದು ಈ ಟೆರೇಸ್ಗೆ ಎಂಟ್ರಿ ಕೊಡ್ತೀವಿ. ಇಲ್ಲಿ ಏನಿದೆ ಅಂದರೆ, ಅದು ಓಪನ್ ಸ್ಕೈಲೈಟ್ ಇತ್ತಲ್ಲ, ಇಲ್ಲಿ ಗ್ಲಾಸನ್ನು ಅಳವಡಿಸಲಾಗತ್ತೆ. ಸೊ ಇದು ಗ್ಲಾಸು. ಸೊ ನೋಡಿ, ಇಷ್ಟು ವಿಶಾಲವಾಗಿ ಇದೆ ಟೆರೇಸ್. ಈಗ ನೋಡಿದ್ರಲ್ಲ ವೀಕ್ಷಕರೇ, ಈ ಡ್ಯೂಪ್ಲೆಕ್ಸ್ ಮನೆಯ ಮೊದಲನೇದು, ಎರಡನೇ ಮಹಡಿ ಹಾಗೂ ಟೆರೇಸನ್ನು ಕೂಡ ನೋಡಿದ್ದೀವಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಶೇಷವಾದ ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ, ಅವರಿಗೂ ಕೂಡ ಉಪಯೋಗ ಆಗ್ಬೋದು. ಧನ್ಯವಾದಗಳು.